ವೀಕ್ಷಕರೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಕಂಟೆಂಟು ಕಾಲಚಕ್ರದಲ್ಲಿ ಜೀವನ ಚಕ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಾಲಚಕ್ರದಲ್ಲಿ ಜೀವನ ಚಕ್ರ ಪ್ರತಿಯೊಬ್ಬನ ಒಂದು ಲಿಮಿಟ್, ಮಾನವನ ಜೀವಿತಾವಧಿ ಒಂದು 100 ವರ್ಷ, ಅವರವರ ಒಂದು 100 ವರ್ಷ ಅಂತ ಇಟ್ಕೊಳ್ಳಿ. ಅವರವರಲ್ಲಿ ಆ 100 ವರ್ಷದಲ್ಲಿ ಯಾರು ಎಷ್ಟೊಂದು ಏನಂದರೆ ಅವರ ಜೀವನದಲ್ಲಿ ದುಡಿತಾರೆ, ಎಷ್ಟು ಪಾಪ ಪುಣ್ಯಗಳನ್ನು ಮಾಡ್ತಾರೆ, ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಪ್ರತಿಯೊಂದು ಕೌಂಟ್ ಆಗುತ್ತೆ. ಇವಾಗ ಕೆಲವರು ಜೀವನ ಚಕ್ರದಲ್ಲಿ ಮೇಲೆ ಇದ್ದಾರೆ, ಕೆಲವರು ಕೆಳಗಡೆ ಇದ್ದಾರೆ. ಎಷ್ಟೇ ಕಷ್ಟಪಟ್ಟರು ಕೂಡ ಅವರು ಮೇಲೆ ಬರೋಕ್ಕಾಗ್ತಾ ಇಲ್ಲ. ಮೇಲೆ ಚಕ್ರದಲ್ಲಿ ಇರುವವರು, ಜೀವನ ಚಕ್ರದ ಮೇಲೆ ಉನ್ನತ ಶಿಖರದಲ್ಲಿ ಇರುವವರು ಎಲ್ಲ ರೀತಿಯಿಂದ ಅನುಕೂಲವಾಗಿದ್ದಾರೆ. ಒಳ್ಳೆ ದುಡಿಮೆ ಇದೆ, ಒಳ್ಳೆ ಸಂಪತ್ತಿದೆ, ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಸ್ವಂತ ಮನೆ ಇರುತ್ತೆ. ಅವರು ಬೇರೆಯವ್ರನ್ನ ಕಂಡು ತುಂಬ ಕೇವಲವಾಗಿ ಮಾತಾಡಬಾರದು. ಯಾಕಂದರೆ ಪ್ರತಿಯೊಬ್ಬರ ಸಮಯವು ಬೇರೆ ಬೇರೆ ರೀತಿ ಇರುತ್ತೆ. ನಾವು ಒಂದು 100 ವರ್ಷ ಬದುಕೋ ಸಮಯವನ್ನು ಕೆಲವರು ಚೆಕ್ ಲಿಸ್ಟ್ ಮಾಡ್ತಾರೆ. ಚೆಕ್ ಲಿಸ್ಟ್ ಅಂದರೆ ನಾವು ಏನು ಮಾಡಬೇಕು, ಈ ಸಮಯದ ಅವಧಿಯಲ್ಲಿ ನಾವು ಏನು ಮಾಡಬೇಕು, ಏನು ಕೆಲಸ ಮಾಡಬೇಕು, ಯಾವುದು ಒಳ್ಳೆಯದು ಯಾವುದು ಸರಿ ಅಂತ ತಿಳ್ಕೊಂಡು ಹೋಗೋದು ಇರುತ್ತೆ. ಇದನ್ನು ಅವರು ಚೆಕ್ ಲಿಸ್ಟ್ ಅಂತ ಹೇಳ್ತಾರೆ. ಇದನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸೋರು ಇರ್ತಾರೆ. ಯಾಕಂದರೆ ಸಾವು ಯಾವತ್ತೂ ಯಾವ ಮನುಷ್ಯನಿಗೆ ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ನಾವೀಗ ಚಕ್ರದ ಮೇಲೆ ಇರುವವರು ಕೆಳಗಡೆ ಜನರನ್ನು ನೋಡಿಬಿಟ್ಟು ನಾವು ಕೇವಲವಾಗಿ ನೋಡೋದು, ಅವಮಾನ ಮಾಡೋದು ಯಾವತ್ತೂ ಮಾಡಬಾರದು. ಯಾಕಂದರೆ ದೇವರು ಗಮನಿಸ್ತಾ ಇರ್ತಾನೆ, ಯಾರು ಏನ್ ಮಾಡ್ತಾರೆ ಏನೆಲ್ಲ ಪ್ರತಿಯೊಂದು ಕೌಂಟ್ ಆಗುತ್ತೆ. ಇನ್ನೊಬ್ಬರಿಗೆ ಅವಮಾನ ಮಾಡಿದರೆ ಅವರಿಗೂ ಕೂಡ ಮತ್ತೆ ಅವಮಾನ ಮಾಡೋ ಸಮಯ ಬರುತ್ತೆ. ಈ ಒಂದು ವಿಡಿಯೋ ನಾನು ಮಾಡ್ತಾ ಇರೋದು ನಿಮಗೆ ತುಂಬಾ ಒಂದು ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಜೀವನ ಚಕ್ರದಲ್ಲಿ ಕಾಲಚಕ್ರ ನಾವು ಏನಂದ್ರೆ ಆ ಒಂದು ಚಕ್ರದಲ್ಲಿ ನಾವು ಇದ್ದಾಗ ನಾವು ಮಾಡುವ ಕೆಲಸ ಕಾರ್ಯಗಳು ಪ್ರಿಯವಾಗಿರಬೇಕು, ಬೇರೆಯವರಿಗೆ ಮನಸ್ಸಿಗೆ ನೋವನ್ನು ಕೊಡಬಾರದು, ಮತ್ತೆ ಇದ್ದದರಲ್ಲಿ ಸಂತೃಪ್ತಿಯ ಭಾವನೆಯಿಂದ ನಾವು ಹೋಗಬೇಕಾಗತ್ತೆ. ಈ ಜೀವನದಲ್ಲಿ ಪ್ರತಿಯೊಬ್ಬರು ಅವರ ಅಧಿಕಾರ ಮತ್ತು ಅಂತಸ್ತನ್ನು ನೋಡ್ತಾರೆ, ಮನುಷ್ಯನ ಗುಣವನ್ನು ನೋಡೋರು ತುಂಬಾ ಕಡಿಮೆ ಇರ್ತಾರೆ. ಪ್ರೇಕ್ಷಕರೇ, ನಮ್ಮ ಒಂದು ಜೀವನದಲ್ಲಿ ಏನೇ ಕಷ್ಟ ಇರಲಿ ಸುಖ ಇರಲಿ ಪ್ರತಿಯೊಂದನ್ನು ನಾವು ಸಮಾಧಾನದಿಂದ ನಾವು ಅದನ್ನು ಎದುರಿಸಿ ಹೋಗಬೇಕಾಗುತ್ತೆ. ಬೇರೆಯವರ ಒಂದು ಅವಹೇಳನ ಮಾಡಿದರೂ ಕೂಡ ನಾವು ಅವರಿಗೆ ತಿರುಗಿ ಆನ್ಸರ್ ಮಾಡುವುದಾಗಲಿ ಮಾಡಬಾರದು. ಯಾಕಂದ್ರೆ ಜೀವಿತಾವಧಿಯಲ್ಲಿ ನಾವು ಒಂದು ಜೀವನ ಒಂದು ಪಾಸ್ ಆಗಿಬಿಡುತ್ತೆ. ನೀವು ಒಳ್ಳೆಯವರು ಇದ್ದೀರಾ, ಕೆಟ್ಟವರು ಇದ್ದೀರಾ, ಪಾಪ ಮಾಡಿದಾರ, ಪುಣ್ಯ ಮಾಡಿದಾರ ಗೊತ್ತಿಲ್ಲ. ಲೈಫಲ್ಲಿ ನಮಗೆ ಯೂ ಟರ್ನ್ ಇರೋದಿಲ್ಲ. ಒಂದು ಬಾಲ್ಯದಿಂದ ಹಿಡಿದುಕೊಂಡು ಮುಪ್ಪಿನವರೆಗೂ ನಮ್ಮ ಜೀವನ ಇರುತ್ತೆ. ಅಂಥದ್ರಲ್ಲಿ ಸ್ವಲ್ಪ ಜನ ಮಧ್ಯದಲ್ಲಿ ಏನೇನು ಸಮಸ್ಯೆಗಳಾಗಿ ಹೋಗ್ತಾರೆ. ಆದರೆ ನಾವು ಹೇಳೋದು ಉದ್ದೇಶ ಏನಂದ್ರೆ, ನೀವು ತುಂಬಾ ಬುದ್ಧಿವಂತರಾಗಿ ಜಾಣರಾಗಿ ನೀವು ಒಳ್ಳೆ ರೀತಿಯಿಂದ ನಿಮ್ಮ ಜೀವನವನ್ನು ಕಟ್ಟಿಕೊಂಡರೆ ಅದೇ ನನಗೆ ಸಂತೋಷ. ದಯವಿಟ್ಟು ನಾವು ಬೇರೆಯವರಿಗೆ ಅವಮಾನವನ್ನು ಮಾಡಬಾರದು, ಬೇರೆಯವರಿಗೆ ತೊಂದರೆಯನ್ನು ಕೊಡಬಾರದು. ನಿಮ್ಗೆ ದೇವರು ಎಲ್ಲವನ್ನು ಕೊಟ್ಟಿದ್ದಾರೆ, ನೀವು ಚೆನ್ನಾಗಿರಿ, ಚೆನ್ನಾಗಿ ಬಾಳಿ ಬದುಕಿ. ಬೇರೆಯವರು ಕೂಡ ಅವರು ಕೂಡ ಚೆನ್ನಾಗಿ ಬಾಳಲಿ, ಅವರು ಕೂಡ ಚೆನ್ನಾಗಿ ಬದುಕಲಿ ಅನ್ನೋ ಭಾವಾರ್ಥದಲ್ಲಿ ನೀವು ಇರಬೇಕು. ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದರಿಂದ ನಿಮಗೆ ಒಳ್ಳೆಯದಾಗಲಿ. ಎಲ್ಲರಿಗೂ ದೇವರು ಚೆನ್ನಾಗಿಟ್ಟಿರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎವ್ರಿ ಒನ್. ಥ್ಯಾಂಕ್ ಯು.